ಆಗಿದೆ. ಟೈಮ್ ಬಂದು 8 ಆಗಿದೆ, 8 ಗಂಟೆ 8 ಆಗಿದೆ ಮೇಲೆ. ಇವಾಗ ಸೋಮವಾರ ಇವತ್ತು ಎಷ್ಟು ಅರ್ನಿಂಗ್ ಆಗುತ್ತೆ ಅಂತ ಚೆಕ್ ಮಾಡಬೇಕು. ನೋಡೋಣ. ಈ ವಾರದಲ್ಲಿ ಸ್ವಲ್ಪ ಈ ಶನಿವಾರಕ್ಕೆಲ್ಲ ನನ್ನ ಟಾರ್ಗೆಟು ಕಂಪ್ಲೀಟ್ ಮಾಡೋದು ಎಷ್ಟಿದೆ ಗೊತ್ತಾ, ಅದೊಂದು 12,000 15,000 ಹೆಚ್ಚು ಕಮ್ಮಿ ಒಂದು 10,000 ಇದೆ. ಶನಿವಾರಕ್ಕೆಲ್ಲ ಒಂದು 10,000 ಮಾಡಬೇಕು. ನಮ್ಮ ಖರ್ಚೆಲ್ಲ ಕಳ್ದು ನೋಡೋಣ ಎಷ್ಟಾಗುತ್ತೆ ಅಂತ. ಸರಿಗೆ ಸಿಗೋಣ, ಡ್ಯೂಟಿ ಮಾಡ್ತೀನಿ. ಸೊ ಗೈಸ್, ಫಸ್ಟ್ ರೈಡ್ ಹೊಡೆದಿದ್ದೀನಿ ಇಲ್ಲೇ ಲೋಕಲು, 60 ರೂಪಾಯಿದು. ಇದೇ ಫಸ್ಟ್ ಬಾಡಿಗೆ. ಇವತ್ತು ಡೇಟ್ ಬಂದು 9 ಸೋಮವಾರ. ನೋಡೋಣ ಎಷ್ಟಾಗುತ್ತಂತ. ಅದು ಬರ್ತಾ ಇದೆ ಗ್ಲೋಬಲ್ ವಿಲೇಜ್ ಟೆಕ್ ಪಾರ್ಕು, ವೆಂಕಟೇಶ್ವರ ಕೋಳಿಪುರ ಬೇಡ. ಇದು ಫಸ್ಟ್ ಬಾಡಿಗೆ. ನೋಡೋಣ ಇವತ್ತು ಏರ್ನಿಂಗ್ ಎಷ್ಟಾಗುತ್ತೆ ಅಂತ ಚೆಕ್ ಮಾಡೋಣ. ಟೈಮ್ ಬಂದು 8:15, 8:20ಕ್ಕೆ ಬಿಟ್ಟಿದ್ದೀನಿ ಇವತ್ತು ಮನೆ. ಸಾಯಂಕಾಲ ಎಷ್ಟು ಗಂಟೆಗೆ ಬಿಡ್ತೀನೋ ಗೊತ್ತಿಲ್ಲ ಮತ್ತೆ ಡ್ಯೂಟಿ. ನೋಡೋಣ. ಸರಿ. ಸೊ ನಮ್ಮ ಏರಿಯಾದಿಂದ ಮಲ್ಲೇಶ್ವರಂಗೆ ಬಂದಿದ್ದೀನಿ. 2ನೇ ಟ್ರಿಪ್ಪು. ಎಷ್ಟು ಕೊಟ್ಟವನು ಗೊತ್ತಾ, 291 ಕೊಟ್ಟವನು. ನನಗೆ 300 ಚಿಲ್ಲರೆ ತೋರಿಸ್ದ ಫಸ್ಟು. ಡ್ರಾಪ್ ಮಾಡಿದ್ಮೇಲೆ ಇಷ್ಟೇ ಕೊಡ್ತಾವನು. ಸರಿ ಗೈಸ್, 2 ಟ್ರಿಪ್ ಕಂಪ್ಲೀಟ್ ಮಾಡಿದ್ದೀನಿ ಇವಾಗ. ಟೈಮ್ ಬಂದು 9:50. 3ನೇ ಬಾಡಿಗೆ ಮಲ್ಲೇಶ್ವರಮಿಂದ ಸಿ ವಿ ರಾಮನಗರ ಹೊಡೆದಿದ್ದೀನಿ. 15 ಕಿಲೋಮೀಟ್ರು. 15 ಕಿಲೋಮೀಟ್ರಿಗೆ 226 ರೂಪಾಯಿ ಕೊಟ್ಟವನೆ. ರ್ಯಾಪಿಡೋದಲ್ಲಿ ಫಸ್ಟ್ ಬಾಡಿಗೆ ಇವತ್ತು. ಟೋಟಲ್ 3 ಬಾಡಿಗೆ ಲೆಕ್ಕ ಆಯಿತು. ಟೈಮ್ ಬಂದು 10:50 ಆಗಿದೆ, ಹೆಚ್ಚು ಕಮ್ಮಿ. ಸರಿ, ನೋಡೋಣ. ಊಬರ್ ಆನ್ ಮಾಡ್ತೀನಿ. ಮತ್ತು ಇವಾಗ ಊಬರಲ್ಲಿ ಹೊಡ್ಕೊಂಡ್ಬಂದೆ. ಊಬರಲ್ಲಿ ಅಲ್ಲಿಂದ ಇಂದಿರಾನಗರ್ಗೆ ಎಷ್ಟು ಕೊಟ್ಟವನು ಅಂದರೆ 91 ರೂಪಾಯಿ ಕೊಟ್ಟವನು. 4.25 ಕಿಲೋಮೀಟ್ರು. ಪರವಾಗಿಲ್ಲ. ಇದು ಎಷ್ಟು ಟ್ರಿಪ್ ಗೊತ್ತಾ ಊಬರಲ್ಲಿ 3 ಟ್ರಿಪ್ ಆಯಿತು. ರ್ಯಾಪಿಡೋದಲ್ಲಿ ಒಂದಾಯಿತು, 4 ಟ್ರಿಪ್ ಆಯಿತು ಟೋಟಲ್. ಊಬರಲ್ಲಿ ಇನ್ನೊಂದು ಬಾಡಿಗೆ ಹೊಡೆದೆ. ಇದು ಇಂದಿರಾನಗರಿಂದ ಮತ್ತು ಸಿ ವಿ ರಾಮನಗರಕ್ಕೆ ಬಂತು. ಎಷ್ಟು ಕೊಟ್ಟವನ ಗೊತ್ತಾ, 114 ಕೊಟ್ಟವನೆ. ಟೈಮ್ ಬಂದು 12 ಗಂಟೆ ಆಯಿತು. ಹೆಚ್ಚು ಕಮ್ಮಿ ಮಧ್ಯಾಹ್ನ ಆಗೋಯ್ತು. ಅದನ್ನು ಇನ್ನೊಂದು ಬಾಡಿಗೆ ಯಾವುದಾದ್ರೂ ಹೊಡಿಯೋಣ. ಲಾಂಗ್ ಬಾಡಿಗೆ ಹೊಡೆದ್ಬಿಟ್ಟು ಊಟ ಮಾಡಿಕೊಂಡು ಶುರು ಮಾಡೋಣ. ಬಟ್ ಲಾಂಗ್ ಬಾಡಿಗೆ ಯಾವುದು ಬೀಳ್ತಾ ಇಲ್ಲ. ಇಲ್ಲಿಂದೇ ಹೊಡಿತಾ ಇದ್ದೀನಿ ಬೆಳಗ್ಗೆಯಿಂದ. ನೋಡೋಣ, ಲಾಂಗ್ ಬಾಡಿಗೆ ಹೊಡ್ಕೊಂಡು ಹೋಗೋಣ ಅಂತ ಇದ್ದೀನಿ. ಈಗ ಯಾವುದು ಇದು ಸಂಪಂಗಿ ರಾಮನಗರ ಹೊಡ್ಕೊಳ್ಳೋಣ. ಸೊ ಗೈಸ್, ಹೊಡ್ಕೊಂಡೆ ಊಬರಲ್ಲಿ, ಓಲಾದಲ್ಲಿ ಹೊಡ್ಕೊಂಡೆ ರಾಮನಗರ, ಸಂಪಂಗಿ ರಾಮನಗರಕ್ಕೆ. ಬನ್ನಿ ಹೋಗೋಣ. ಆಯಿತು. ಹಲೋ ಗೈಸ್, ಓಲಾದಲ್ಲಿ ಹೊಡ್ಕೊಂಬಂದೆ. ಇವಾಗ ಎಷ್ಟು ಕೊಟ್ಟವನಂದರೆ ರೈಡು ನಿಮಿಷ ನೋಡ್ತೀನಿ. ಇಲ್ಲಿ 170, 170 ಕೊಟ್ಟವನೆ. ಈ ಅಮ್ಮ ಏನು ಮಾಡೈತೆ ಗೊತ್ತಾ, ಹಿಂದಿ ಅಮ್ಮ 2 ಗಾಡಿ ಬುಕ್ ಮಾಡೈತೆ. ಓಲಾದು ನಂದು, ಆಮೇಲೆ ನಮ್ಮ ಯಾತ್ರೆ ಒಂದು ಬುಕ್ ಮಾಡೈತೆ. ಇಬ್ಬರು ಹೋಗಿ ಒಂದೇ ಸತಿ ನಿಂತ್ಕೊಂಡಿದ್ದೀವಿ. ನನ್ನ ಗಾಡಿಗೆ ಹತ್ತಿತು ಆಯಪ್ಪ ಪಾಪ. ನಮ್ಮ ಯಾತ್ರೆದವನು 2 ಕಿಲೋಮೀಟ್ರ್ ಅಂತ ನಾನು ಖಾಲಿ ಬಂದಿದ್ದೀನಿ ಪಿಕಪ್ಗೆ. 2 ಗಾಡಿ ಎಂತಕ್ಕೆ ಬುಕ್ ಮಾಡಬೇಕು? ಹಂಗೆ ಹೊಟ್ಟೆಗೆ ಏನು ತಿಂತೀರ, ಅನ್ನ ತಿಂತೀರ, ಏನು ತಿಂತೀರ ಅಂತ ಬಾಯಿಗೆ ಬಂದಂಗೆ ಬೈತಾವನಿ. ಅಮ್ಮ ಸುಮ್ಮನೆ ಕೂತೈತೆ. ಸರಿಗೆ ನಾನು ಎಷ್ಟೋ ಸತಿ ಈ ಥರ ಆಗಿದೆ ನನಗೂ. 2 ಸತಿನ ಜಾಸ್ತಿನೇ. ಇನ್ನೂ ಆವಾಗ ಹೋಗಿ ವಾಪಸ್ ಬಂದಿದ್ದೀನಿ. ಇಲ್ಲಾಂದರೆ ಕೆಲವರು. ಮತ್ತೊಂದು ಬಾಡಿಗೆ ಹೊಡ್ಕೊಂಬಂದೆ ಟೌನಲ್ಲಿಂದ ಇದು ಬಸವೇಶ್ವರ ನಗರಕ್ಕೆ. ಎಷ್ಟು 7.5 ಕಿಲೋಮೀಟ್ರ್ 8 ಕಿಲೋಮೀಟ್ರ್ ಆಗಬೇಕು. 144 ರೂಪಾಯಿ ಕೊಟ್ಟವನೆ. ಟೈಮ್ ಬಂದು 12:15 ಆಗ್ತೈತೆ. ಹೊಟ್ಟೆ ಹಸಿತೈತೆ. ಊಟ ಮಾಡ್ಕೋಬೇಕು ಫಸ್ಟು. ಊಟ ಮಾಡ್ಕೊಂಡಾದ್ಮೇಲೆ ಗ್ಯಾಸ್ ಬೇರೆ ಇಲ್ಲ. 1 ಪಾಯಿಂಟ್ ಇದೆ ಗ್ಯಾಸ್ ಹಾಕ್ಸ್ಕೋಬೇಕು. ಗ್ಯಾಸ್ ಬಂಕ್ ಇಲ್ಲಿ ಎಲ್ಲಿದೆ ಅಂದರೆ ಮೇನ್ ರೋಡ್ ಹೋಗ್ಬೇಕು, ರಿಂಗ್ ರೋಡಲ್ಲಿ. ಅದು ಬಿಟ್ಟರೆ ಇದು ಇಲ್ಲೆಲ್ಲಿಲ್ಲ. ಫಸ್ಟು ಊಟ ಮಾಡ್ಕೊಂಡು, ಎಲ್ಲದಕ್ಕಿಂತ ಮುಂಚೆ ಊಟ ಮಾಡಿಕೊಂಡು ಆಮೇಲೆ ಗ್ಯಾಸ್ ನೋಡೋಣ. ಹೊಟ್ಟೆ ಹಸಿತದೆ. ಫಸ್ಟ್ ಊಟ ಮಾಡಬೇಕು. 2 ಕಾಲ ಆಯಿತು. ಊಟ ಮಾಡಾದ್ಮೇಲೆ ಸಿಗೋಣ ಮತ್ತೆ.
ಸೊ ಫೈನಲಿ ಗ್ಯಾಸ್ ಹಾಕ್ಸ್ಕೊಂಡೆ 400 ರೂಪಾಯಿದು. ಗ್ಯಾಸ್ ಹಾಕ್ಸ್ಕೊಬಿಟ್ಟು ಊಟ ಮಾಡಿಕೊಂಡೆ. ಟೈಮ್ ಬಂದು 2:30. ಇವಾಗ ಡ್ಯೂಟಿ ಮಾಡಬೇಕು ಮತ್ತೆ ತಿರ್ಗಿ ನೋಡೋಣ. 1000 ರೂಪಾಯಿ ಆಗಿರಬೇಕು ಆ್ಯಕ್ಚುಲಿ. ಎಲ್ಲ ಇನ್ಮೇಲೆ ಎಷ್ಟಾಗುತ್ತೆ ಅಂತ ಗೊತ್ತಾಗಿದೆ. ಸರಿ ನೋಡೋಣ. ಆಯಿತು, ಡ್ಯೂಟಿ ಎಲ್ಲ ಆನ್ ಮಾಡಿದ್ದೀನಿ. ಯಾವ್ದು ಬಂದರೆ ಅದು ಹೊಡ್ಕೊಂಡು ಹೋಯ್ತಾ ಇರೋದು ಅಷ್ಟೇ. ಊಟ ಆಯಿತು, ಗ್ಯಾಸ್ ಹಾಕ್ಸು ಆಯಿತು. ಸೊ ಇವಾಗ ಹೊಡ್ಕೊಂಬಂದ ಇನ್ನೊಂದು ಬಾಡಿಗೆ ಬಸವೇಶ್ವರ ನಗರದಿಂದ ಯಾವುದಿದು ಏರಿಯಾ ನಿಮಿಷ ನೋಡ್ತೀನಿ. ಇದು ದೇವರ ಜೀವನಹಳ್ಳಿಗೆ ಹೊಡ್ಕೊಂಬಂದಿದ್ದೀನಿ. ಎಷ್ಟು ಕೊಟ್ಟವನಂದರೆ ಊಬರಲ್ಲಿ 214 ರೂಪಾಯಿ ಕೊಟ್ಟವನೆ. ಎಷ್ಟು ಕಿಲೋಮೀಟ್ರ್ ಅಂದರೆ 14 ಕಿಲೋಮೀಟ್ರಿಗೆ 214 ರೂಪಾಯಿ ಕೊಟ್ಟವನೆ. ಟೈಮ್ ಬಂದು 3:35. ಊಟ ಮಾಡಿದ್ಮೇಲೆ ಫಸ್ಟ್ ರೈಡ್ ಆಗಿದೆ. ಇವಾಗ ನೋಡೋಣ ಇಲ್ಲಿಂದ ಇಲ್ಲ ಯಾವ ಕಡೆಗೆ ಬೀಳಿತ್ತು ಅಂತ. ಬೇಜಾರಾಗೋಯ್ತು ಸಂದಿಲಿ. ಡ್ರಾಪ್ ಮಾಡಾದ್ಮೇಲೆ ಆಚೆ ಬರೋಕ್ಕೆ 10 ನಿಮಿಷ ಮೇಲಾಗೋಯ್ತು. ಇಲ್ಲಿ ನೋಡಿ, ಇಲ್ಲಿ ಫುಲ್ ಸ್ಲಮ್ಮು. ಅದ್ರಲ್ಲಿ ಬರೋಕ್ಕೆ ಬೇಜಾರಾಗೋಯ್ತು ಆಚೆ ಬರೋಕ್ಕೆ. ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ 10 ನಿಮಿಷ ಮೇಲಾಗೋಯ್ತು. ನೆಕ್ಸ್ಟ್ ಡ್ಯೂಟಿ ನೋಡೋಣ. ಸೊ ಗೈಸ್, ಅಲ್ಲಿಂದ ಹೊಡ್ಕೊಂಬಂದೆ. ಅಲ್ಲಿಂದ ಜನತಾ ಬಜಾರ್ ಹೊಡ್ಕೊಂಬಂದೆ. ಅದು ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಜನತಾ ಬಜಾರಿಂದ ಮತ್ತೆ ಎಲ್ಸನಲ್ಲಿ ಮೆಟ್ರೋ ಸ್ಟೇಷನ್ಗೆ ಹೊಡ್ಕೊಂಬಂದೆ. ಇವಾಗ 2 ಟ್ರಿಪ್ ಆಯಿತು ಇವಾಗ ಹೊಡಿಯೋಕ್ಕೆ. ಅದು ವೀಡಿಯೋ ಮಾಡೋಕ್ಕಾಗಿಲ್ಲ. ಹಿಂಗೆ ಡ್ರಾಪ್ ಮಾಡಿದ ತಕ್ಷಣ ಬಾಡಿಗೆ ಬಿದ್ದು ಜನತಾ ಬಜಾರಿಂದ ಎಲ್ಸನಲ್ಲಿ ಹೊಡ್ಕೊಂಬಂದೆ. ನೋಡೋಣ. 2 ಟ್ರಿಪ್ ಮಾಡಿದ್ದೀನಿ ಇವಾಗ ಊಬರ್ ಅಂತ ರ್ಯಾಪಿಡೋದಲ್ಲಿ ಮಾಡಿದ್ದೀನಿ 2 ಟ್ರಿಪ್. ಇವಾಗ ಎಲ್ಸನಹಳ್ಳಿ ಮೆಟ್ರೋ ಸ್ಟೇಷನಿಂದ JP ನಗರ 2.5 ಕಿಲೋಮೀಟ್ರು ಊಬರಲ್ಲಿ ಹೊಡ್ಕೊಂಬಂದೆ. ಎಷ್ಟು ಕೊಟ್ಟ? 58 ರೂಪಾಯಿ ಕೊಟ್ಟ. ಟೈಮ್ ಬಂದು 5 ಗಂಟೆ 10 ನಿಮಿಷ. ಕಾಫಿ ಕುಡಿಬೇಕು, ತಲೆ ನೋವ್ತಾ ಇದೆ. ಒಂದು ಟೀ ಕುಡಿದ್ರೆ ಸರಿ ಹೋಗೋದೆ. ಟೀ ಕುಡಿದ್ಬಿಟ್ಟು ಮತ್ತೆ ರೈಸ್ ಸ್ಟಾರ್ಟ್ ಮಾಡೋಣ. ಇವಾಗ ಒಂದು ಬಾಡಿಗೆ ಹೊಡೆದೆ, ಓಲಾ ಹೊಡೆದೆ. JP ನಗರಿಂದ ಕನಕಪುರ ರೋಡ್ ಡಿಮಾರ್ಟ್ ಇದೆಯಲ್ವಾ, ಡಿಮಾರ್ಟ್ ಹೊಡೆದಿದ್ದೀನಿ. 88 ರೂಪಾಯಿ ಕೊಟ್ಟವನೆ ಓಲಾದಲ್ಲಿ ಹೊಡೆದಿರೋದು. ಟೈಮ್ ಬಂದುಬಿಟ್ಟು 5:50. ಬಟ್ ಟೀ ಕುಡ್ದಿಲ್ಲ ಇನ್ನೂ, ಕುಡಿಬೇಕು. ಫೈನಲಿ ಇವಾಗ ಮತ್ತೆ ರ್ಯಾಪಿಡೋದಲ್ಲಿ 2 ಟ್ರಿಪ್ ಮಾಡಿದೆ. ಮಿನಿಮಮ್ ಟ್ರಿಪ್ಪು 50, 60, 51, 61. ಇವಾಗ 7:30. ಬಟ್ ನಮ್ಮ ಏರಿಯಾಗೆ ಬಂದ್ಬಿಟ್ಟಿದ್ದೀನಿ. ಇವಾಗ ಲೋಕಲಲ್ಲೇ ಹೊಡ್ಕೊತೀನಿ ಎಷ್ಟಾಗುತ್ತೆ ಅಷ್ಟು. ಅದಾದಮೇಲೆ ಅಷ್ಟೇ ಮನೆಗೆ ಹೋಗೋದು. 2 ಟ್ರಿಪ್ ಮಾಡಿದೆ ಇವಾಗ. ನೋಡಿ, ಇಲ್ಲೇ ತೋರಿಸ್ತೀನಿ ನೋಡಿ. ಇವಾಗ ಟ್ರಿಪ್ಪು ಅದಕ್ಕೆ ಹಿಂದೆ ಟ್ರಿಪ್ಪು 50 ರೂಪಾಯಿದು. 2 ಟ್ರಿಪ್ ಮಾಡಿದ್ದೀನಿ. ನಾನು ಬಾಡಿಗೆ ಹೊಡೆದೆ ಊಬರಲ್ಲಿ. ನಮ್ಮ ಏರಿಯಾದಿಂದ ಮೈಲ್ಸ್ ಅಂತದಿಂದ ಕೆಂಗೇರಿ ಮೆಟ್ರೋ ಸ್ಟೇಷನ್ಗೆ. ಮಿನಿಮಮ್ ಬಾಡಿಗೆನೇ ಇದನ್ನು 61 ಕೊಟ್ಟವನ. 7:30 ಆಯಿತು. ನೋಡೋಣ ನಾನು ಎಷ್ಟು ಟ್ರಿಪ್ ಹೊಡಿತೀನಿ ಅಂತ ಗೊತ್ತಿಲ್ಲ. ಮತ್ತೊಂದು ರೈಡ್ ಆಯಿತು. ಇದು ಕೆಂಗೇರಿಯಿಂದ ನಮ್ಮ ಏರಿಯಾಗೆ ಗ್ಲೋಬಲ್ ವಿಲೇಜ್ ಫ್ರಂಟ್ ಗೇಟು ಊಬರಲ್ಲಿ ಮಾಡಿದ್ದು. ಬಟ್ ಇದು 73 ರೂಪಾಯಿ ಕೊಟ್ಟವನ. ಟೈಮ್ 8 ಗಂಟೆ ಹೆಚ್ಚು ಕಮ್ಮಿ. ನನ್ನ ಟಾರ್ಗೆಟ್ ಇನ್ನೂ ಆಗಿಲ್ಲ. ಟಾರ್ಗೆಟ್ ಆದರೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಟಾರ್ಗೆಟ್ ಆಗಲ್ಲ ಮೋಸ್ಟ್ಲಿ. ಬೆಳಗ್ಗೆ ಸ್ವಲ್ಪ ಬೇಗ ಬಿಡಿದ್ರೆ ಚೆನ್ನಾಗಿರೋದು. ಬೆಳಗ್ಗೆ ಲೇಟ್ ಆಗೋಯ್ತಲ್ವಾ, ಅದಕ್ಕೆ ಟಾರ್ಗೆಟ್ ಮುಗ್ಸೋಕ್ಕಾಗ್ತಾಯಿಲ್ಲ. ನೋಡೋಣ ಇನ್ನು ಎಷ್ಟಾಗುತ್ತೆ ಅಷ್ಟು ಮಾಡೋಣ. ಟಾರ್ಗೆಟ್ ಅಂತೂ ಮುಗ್ಸೋಕ್ಕಾಗಲ್ಲ. ಮತ್ತೆ 2 ರೈಡ್ ಹೊಡೆದೆ ಊಬರಲ್ಲಿ. ಮೈಲ್ಸ್ ಎಂದಿದಿಂದ ಗ್ಲೋಬಲ್ ಮಾಲು RR ನಗರ ಆರ್ಚ್ ಹತ್ರ ಇದೆಯಲ್ಲ ಅದು. ಮತ್ತು ಅಲ್ಲಿ ಯಾವುದೂ ಬಿದ್ದಿಲ್ಲ. ಮತ್ತು ಯೂನಿವರ್ಸಿಟಿ ಗೇಟಿಂದ ಮತ್ತೆ ನಮ್ಮ ಏರಿಯಾಗೆ ಬಿತ್ತು ಮೈಲ್ಸ್ ಅಂದ್ರೆ. 2 ಟ್ರಿಪ್ ಮಾಡಿದೆ ಇವಾಗ. ಮತ್ತೆ
ಅಷ್ಟೇ. ಇನ್ನು ಮನೆಗೆ ಹೋಗ್ಬಿಡೋಣ ಅನಿಸ್ತದೆ, 8:45 ಆಯಿತು. ಯಾಕೋ ಬೇಜಾರಾಗ್ತಾಯಿದೆ, ಓಡೋಣ ಅನಿಸ್ತಾಯಿದೆ. ಸೊ ಗೈಸ್, ಬಂದೆ ಮನೆಗೆ. ಇವತ್ತು ನೋಡೋಣ ಎಷ್ಟು ಅರ್ನಿಂಗ್ ಆಗಿದೆ ಅಂತ. ಓಲಾ ಚೆಕ್ ಮಾಡೋಣ ಫಸ್ಟು. ಓಲಾದು 170, 89 ಎಷ್ಟಾಯಿತು? 170 ಪ್ಲಸ್ 89 ಊಬರು 1293. 1293 ಪ್ಲಸ್ ರ್ಯಾಪಿಡೋ ಬಂದು 625 ಪ್ಲಸ್ 625. ಟೋಟಲ್ ಇಷ್ಟಾಗಿದೆ 2177 ಇವತ್ತು ಅರ್ನಿಂಗು. ಇದರಲ್ಲಿ 400 ರೂಪಾಯಿ ಗ್ಯಾಸ್ ಹಾಕ್ಸಿದ್ದೀನಿ. ಮೈನಸ್ 400 ಅಂದರೆ 500 ರೂಪಾಯಿ ಗ್ಯಾಸ್ ಹೋಗಿರುತ್ತೆ, ಹೆಚ್ಚು ಕಮ್ಮಿ. 400 ರೂಪಾಯಿ ಲೆಕ್ಕ ಹಾಕೋಣ. 1777 ರೂಪಾಯಿ ಇವತ್ತು ಸಂಪಾದನೆ. ಸೊ ಗೈಸ್, ಇವತ್ತಿನ ಸಂಪಾದನೆ ಇಷ್ಟಾಗಿದೆ. ಮನೆಗೆ ಬಂದ್ಬಿಟ್ಟೆ. ಟೈಮ್ ಬಂದು 9 ಗಂಟೆ ಆಯ್ತು, ಹೆಚ್ಚು ಕಮ್ಮಿ 8:50 ಆಗಿದೆ. ನೋಡೋಣ ಇವತ್ತು ಇಷ್ಟು ಮಾಡಿದ್ದೀನಿ, ನಾಳೆ ಎಷ್ಟು ಮಾಡ್ತೀನಿ ಅಂತ. ನಾಳೆ ಸ್ವಲ್ಪ ಟ್ರೈ ಮಾಡೋಣ. ಟಾರ್ಗೆಟು ಟಚ್ ಆಗಿಲ್ಲ ಇವತ್ತು. ಸರಿ ಗೈಸ್, ಸಿಗೋಣ ನಾಳೆ. ಗುಡ್ ನೈಟ್ ಎಲ್ರಿಗೂ.